ಅಕಟಧರ್ಮಜ ಭೀಮ ಫಲುಗುಣ ನಕುಲ ಸಹದೇವಾದ್ಯರಿರ ಬಾಲಕಿಯನೊಪ್ಪಿಸಿ ಕೊಟ್ಟಿರೆ ಮೃತ್ಯುವಿನ ತಾಳಿಗೆಗೆ ವಿಕಳರಾದಿರೆ ನಿಲ್ಲಿ ನೀವೀಗ ಕುಟಿಲರಲ ಭೀಷ್ಮ ಗುರು ಬಾಲಿಕ ಕೃಪಾದಿಗಳುತ್ತರವ ಕೊಡಿಯಂದಳಭುಜಾಕ್ಷಿ ಕಂಗಳಿಂದನು ಯೋಗ ನಿಜ ಹಸ್ತಾಂಗುಲಿಯೋಳೋತ್ತರ ಲಸದ್ಭ್ರೂಭಂಗದಲ್ಲಿ ಸಂದೇಹ ಮುಖ ವಿಕೃತಿಯಲಿ ದುರ್ನೀತಿ ಇಂಗಿತದಲಾಂಗಿಕದ ಭಾವಭಂಗ ಪರಿಯನು ಯೋಗಯುಕ್ತನಯಂಗಳಲ್ಲಿ ತಿಳಿದು ಸುರದೆರ್ದುದು ಸಭೆ ಸುಭೀತಿಯಲಿ ಅರಿದು ಮೌನವೋ ಮೇಣು ಮಾನಿನಿಯೊರಲುತ್ತಿರಲೆಂದಾದುಪೇಕ್ಷೆಯೋ ಮುರಿದು ನುಡಿಯುವುದ ಸಾಧ್ಯವೋ ಮೀಣಾವುದಿದರೊಳಗೆ ಅರಿಯಿರೇ ಸಮವರ್ತಿದೂತರ ಮುರುಕವನು ನೀವೇಕೆ ನಿಮ್ಮನು ಮರೆದಿರೆಂದು ವಿಕರ್ಣ ಜರೆದನು ತತ್ಸಭಾಸದರ ಹುಸಿ ವಚನ ಪಾರುಷ್ಯಲಲನಾ ವಿಷಯ ಮೃಗತೃಷ್ಣಾ ಪಿಪಾಸ ವ್ಯಸನಿ ವಲ್ಲನೆ ಧರ್ಮ ತತ್ವರಹಸ್ಯ ನಿಶ್ಚಯವಾ ಉಸುರಲಮ್ಮಿರೆ ವೈದಿಕದಿ ತನಿರ ಸದಸವಿ ನಿಮಗಲ್ಲದಾರಿಗೆ ಬಸಿದು ಬೀಳುವುದು ಭೀಷ್ಮ ಎಂದು ವಿಕರ್ಣ ಗರ್ಜಿಸಿದ. ದ್ರೌಪದಿಯು, ಅಯ್ಯೋ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಸಹದೇವರೇ, ನಿಮ್ಮ ಪತ್ನಿಯನ್ನು ಮರಣದ ಗಂಟಲಿಗೆ ಒಪ್ಪಿಸಿಕೊಟ್ಟಿರ, ಭ್ರಮೆಯಿಂದ ವಿವೇಚನೆಗೆಟ್ಟಿರ. ಹಾಗೇ ಆಗಲಿ. ಆದರೆ ಭೀಷ್ಮ, ದ್ರೋಣ, ಬಾಹ್ಲಿಕ, ಕೃಪಣೆ ಮೊದಲಾದವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದು ಕೇಳಿದಳು. ಸಭೆಯಲ್ಲಿದ್ದವರೆಲ್ಲರೂ ಹೆದರಿ ಕಣ್ಣುಗಳಿಂದ ಒಬ್ಬರನ್ನೊಬ್ಬರು ನೋಡಿ ಹಸ್ತ ಬೆರಳುಗಳಿಂದ ಪರಸ್ಪರ ಸನ್ನೆ ಮಾಡಿ ಉತ್ತರ ಕೊಟ್ಟು ಹುಬ್ಬನ್ನು ಮುರಿದು ಸಂದೇಹ ಸೂಚನೆ ಮನಸ್ಸಿನ ವೃತ್ತಿಯನ್ನು ನಿಲ್ಲಿಸಿ ಉತ್ತರಿಸಲಿಲ್ಲ. ಆಗ ಕೌರವರಲ್ಲೊಬ್ಬನಾದ ವಿಕರ್ಣನು ಎದ್ದು ನಿಂತು ಸಭೆಯನ್ನುದ್ದೇಶಿಸಿ, ಇದೇನು, ತಿಳಿದಿದ್ದರೂ ಸುಮ್ಮನಿರುವರೋ? ಹೆಂಗಸು ವರಲಿಕೊಳ್ಳಲಿ ಎಂಬ ಉಪೇಕ್ಷೆಯೋ? ಸಮಸ್ಯೆಗೆ ಉತ್ತರವನ್ನು ನಿಷ್ಠುರವಾಗಿ ಕೊಡಲು ನಿಮಗೆ ಸಾಧ್ಯವಿಲ್ಲವೋ? ಇವಿಷ್ಟರಲ್ಲಿ ನೀವೇನನ್ನು ಮಾಡುತ್ತಿದ್ದೀರಿ? ಪಾಂಡವರಿಗಾದ ನಾಶವು ನಿಮಗೆ ತಿಳಿಯಲಿಲ್ಲವೇ? ನೀವೇಕೆ ನಿಮ್ಮ ವಿವೇಕವನ್ನು ಮರೆತಿರಿ ಎಂದು ಕೇಳಿದನು. ಸುಳ್ಳು, ಕಠೋರ ವಾಕ್ಯ, ಸ್ತ್ರೀಲಂಪಟತ್ವ, ಬೇಟೆ ಮೊದಲಾದವುಗಳ ವ್ಯಸನಕ್ಕೊಳಗಾದವನು ಧರ್ಮ ರಹಸ್ಯವನ್ನು ತಿಳಿದು ನಿಶ್ಚಯಿಸಲಾರ. ಆದರೆ ವೇದದ ಸಾರವನ್ನೇ ಅರಿತಿರುವ ನೀವು ಹೇಳಲು ಏಕೆ ಹಿಂಜರಿಯುತ್ತಿರುವಿರಿ ಎಂದು ವಿಕರ್ಣನು ಭೀಷ್ಮರನ್ನು ನೋಡಿ ಘರ್ಜಿಸಿದನು.